ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂತಂದರೆ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನಂದೆಲ್ಲ ಸಡನ್ ಪ್ಲ್ಯಾನ್ಸ್ ಇರುತ್ತೆ. ಹೊರಗಡೆ ಹೋಗ್ತಾ ಇದ್ದೀವಿ ಈ ಫ್ಯಾಮಿಲಿ ಜೊತೆ, ನನ್ನ ಫ್ಯಾಮಿಲಿ ಜೊತೆ. ಪ್ರದೀಪ್ ಅವ್ರ ಅಪ್ಪಾಜಿ, ಅಮ್ಮ, ನಾನು ಇಷ್ಟು ಜನ ಹೋಗ್ತಾ ಇದ್ದೀವಿ. ಪಂಚಮುಖಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ತುಮಕೂರಲ್ಲಿ ಏನಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ, ನಮಗೆ ಟೈಮ್ ಹೆಂಗಾಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಡಿಸೈಡ್ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತೀನಿ. ನೋಡ್ತಾ ಇರಿ, ಅಮ್ಮನ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಯ್ ಮಾಡಮ್ಮ, ಈ ಕಡೆಗೆ ಬನ್ನಿ. ಬೆಳಕಿ ಯಾರು ನೋಡಿದ್ರು. ಹಾಯ್ ಮಾಡಮ್ಮ. ಅಮ್ಮ ಸ್ವಲ್ಪ ಮಾತಾಡೋದು ಕಡಿಮೆ. ಇವಾಗ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಮತ್ತು ಪ್ರದೀಪ್ ಇದ್ದರು, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಅವ್ರು ಬರ್ತಾರೆ. ನಾವು ಬರ್ತೀವಿ ಪಿಕ್ ಮಾಡೋಕ್ಕೆ, ಮನೆ ಹತ್ರನೇ ಬರ್ತೀವಿ ಅಂತಂದ್ರು. ಬಟ್ ಹೆಂಗೂ ರೆಡಿ ಆಗಿದ್ವಲ್ಲ, ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇವಾಗ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಏನೋ ಅಮ್ಮ ನಮ್ಮ ಇಲ್ಲಿ ಮಾಸ್ಕ್ ತೊಗೊಂಡು ಹೋಗೋಣ ಅಂತ ಮೆಡಿಕಲ್ ಶಾಪಿಗೆ ಬಂದಿದ್ವಿ. ಏನು ಹೇಳಿ ವ್ಲಾಗರ್ ಹೇಳಿ, ನೀವೇನು ಏನು ಹೇಳ್ತೀರಾ? ಎಲ್ಲಿಗೆ ಹೋಗ್ತಿದ್ದೆ ನಾವು? ಫಸ್ಟ್ ಅದಕ್ಕಿಂತ ಮುಂಚೆ ಎಲ್ಲಿಗೆ ಹೋಗೋದು? ಅದಕ್ಕಿಂತ ಮುಂಚೆ ಎಲ್ಲೂ ಇಲ್ವಾ? ಅದಕ್ಕಿಂತ ಮುಂಚೆ ಎಲ್ಲಿಗೆ ಹೋಗೋದು ಅಂದೆ. ಪಂಚಮುಖಿ ಟೆಂಪಲ್ ಗೊತ್ತಿಲ್ಲ, ಡ್ರೈವರ್ಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ನೋಡಿ ಇವಾಗ ಗೊತ್ತಾಯ್ತಾ? ಹೇಳ್ರಮ್ಮ, ಏನಾದರೂ ಏನು ಮಾತಾಡ್ತೀವಿ? ಎಲ್ಲಿಗೆ ಹೋಗ್ತಿದ್ದೀವಿ ನಾವೀಗ? ತುಮಕೂರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ತಾನೇ? ದೇವಸ್ಥಾನ. ಮತ್ತು ಏನು ಸಮಾಚಾರ ಹೇಳಿ. ನನ್ನ ಬ್ಲಾಗಲ್ಗೆ ಏನು ಮಾತಾಡ್ತೀರಾ ಹೇಳಿ? ಚೆನ್ನಾಗಾಗಲಿ ಕಣವ. ಓ ಥ್ಯಾಂಕ್ ಯು. ನಮ್ಮಮ್ಮ ಸೆಕೆಂಡ್ ಟೈಮ್ ಆಗೈಸ್ ನನ್ನ ಬ್ಲಾಗಲ್ಲಿ ಬರ್ತಾ ಇರೋದು. ಫಸ್ಟ್ ಬ್ಲಾಗಲ್ಲಿ ಮಾತಾಡಿರಲಿಲ್ಲ, ಬಟ್ ತೋರಿಸಿ ಇಲ್ಲ ಮಾತಾಡೋರು ಆಯ್ ಮಾಡಿದ್ರು ಅದರಲ್ಲೂ ಹಬ್ಬದ ಬ್ಲಾಗಲ್ಲಿ. ಈಗ ಹೋದ್ಮೇಲೆ ತೋರಿಸ್ತೀನಿ. ಹೌದು, ಇವ್ರನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಗೈಸ್, ನಾವು ಅಲ್ಲಿ ಬಿರಿಯಾನಿ ಇದ್ದಿದ್ದು ಊಟಕ್ಕೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡು, ಬಟ್ ಟೆಂಪಲ್ಗೆ ಹೋಗೋದ್ರಿಂದ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ವಯಸ್ಸೆಲ್ಲಾಗಿ ಹೋಗ್ತಾ ಇದ್ದೀವಿ ವೆಜ್ ತಿನ್ನೋಣ ಅಂತ ಹೇಳಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ನಮ್ಮ ಆರ್ಡರು ಕಾಜು ಕಡಾಯಿ ಮತ್ತು ನಾನು ಗೋಬಿ ಪೆಪ್ಪರ್ ರೈಸ್ ಟೇಸ್ಟ್ ಮಾಡಿಬಿಟ್ಟು ಹೇಳೋಕಂದ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಗಟ್ಬಟ್ ಬರೋದಿದೆ. ಒಂದು ಗೋಬಿ ಪೆಪ್ಪರ್ ಡ್ರೈ ಹೆಂಗಿದೆ, ಚೆನ್ನಾಗಿದೆಯಾ? ಗಟ್ಬಟ್ ಬಂದ್ಮೇಲೆ ಟೇಸ್ಟ್ ಮಾಡಿ ಹೇಳ್ತೀವಿ ಗೈಸ್. ಚೆನ್ನಾಗಿದೆ, ನಾಟ್ ಬ್ಯಾಡ್ ಗೈಸ್. ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟು ಸಿದ್ಧಗಂಗಾ ಮಠ ಹತ್ರ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ಅಲ್ಲಿಗೆ, ಅಲ್ಲಿಂದ ಪಂಚಮುಖಿ, ಅದಾದಮೇಲೆ ರೇಡಿಯೋ ಸಿದ್ಧಲಿಂಗೇಶ್ವರ. ಯಾವುದೇ ಕವರ್ ಮಾಡೋಕ್ಕಾಗೋದು ಅಂತ ಗೊತ್ತಿಲ್ಲ, ಆಗೋದನ್ನು ಮಾಡ್ಕೊಂಡು ತೋರಿಸ್ತೀನಿ. ನಾವು ಅಮ್ಮನ ಕೇಳ್ತೀನಿ ಹೆಂಗಿತ್ತು ಊಟ ಅಂತ ಹೇಳ್ಬಿಡ್ತಾರೆ. ಅಮ್ಮ ಊಟ ಹೆಂಗಿತ್ತು? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇಲ್ಲಡಿ ಇವ್ರು ನಗ್ತಿರೋದು. ಯಾರಿ ಸವರ್ ಗಟ್ಬಟ್ ಆ್ಯಕ್ಚುಲಿ ಫಿಶ್ ನೋಡಿ. ಯಾರಿಗೋ ಹಿಂಗಾಯ್ತು, ಊಟ ಹೋಗ್ತಾ ಇದ್ದೀವಿ ಊಟ ಮಾಡಿಕೊಂಡು. Guys, we are here. ಸ್ಲಿಪ್ಪರ್ ಹಾಕೊಂಡು ಹೋಗೋಗಿಲ್ಲ, ಹಾಕೋ ಬಂದರೆ ಇಲ್ಲೇ ಬಿಡಬೇಕಾಗುತ್ತೆ. ಇಲ್ಲಿಗೆ ಹೋಗ್ತಾ ಇರೋದು ನಾವು.
ಇಬ್ಬರು ಸೇರಿ ಸಾಕು. ಹಾಕು ನೀನು. ನೀವು ಸೋ ಕ್ಯೂಟ್. ಒಳಗಡೆನೂ ತುಂಬ ಚೆನ್ನಾಗಿದೆ. ಒಳಗಡೆನೂ ತುಂಬ ಚೆನ್ನಾಗಿದೆ ಗೈಸ್ ಅಲ್ಲ. ಅಮ್ಮ ಅಲ್ಲೊಳಗೆ ಚೆನ್ನಾಗಿದೆ, ಇಷ್ಟ ಆಯಿತು. ನೋಡ್ಕೊ ಬನ್ನಿ. ಶಿವಕುಮಾರ್ ಸ್ವಾಮೀಜಿ ಅವರ ಆಗೋದಿದೆ. ಹ್ಞೂ ನಾನು ಓದಿ ಕಾಲೇಜು ಇದ್ದಾನೆ. ಓಕೆ, ಹಂಗಿದ್ರೆ ತುಂಬ ಮೆಮೊರೀಸ್ ಇರುವಂಥ. ನಮ್ಮ ಅಪ್ಪಾಜಿ ವರ್ಕ್ ಮಾಡಿದ್ದು ಇದೇ ಇಲ್ಲೇ ಸ್ಟಾಫ್ ಆಗಿತ್ತಾನೆ. ಹೋಗ್ಬೇಕಲ್ವ? ನಾನು ಸಿದ್ಧಗಂಗಾ ಸಂಸ್ಥೆಲೇ ಓದಿರೋದು, ಮಾಡಿರೋದು. ಹಂಗಾಗಿ ನಾವು ನಮ್ಮ ಹೇಳ್ರಿ ನಿಮ್ಮ ಯಜಮಾನ್ರು ಇಲ್ಲೇ ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದು. ಮಾಡಿ ಮಗ ಯಜಮಾನ್ರೆಲ್ಲ ಇಲ್ಲೇ ಮಾಡಿರೋದ್ರಿಂದ ನಾವು ಸ್ವಾಮಿ ದರ್ಶನ ಮಾಡೋಣ ಅಂತೇಳಿ ಬಂದಿದ್ವಿ. ಇವಾಗಿಲ್ಲ ಮನ್ಸಿಗೆ ತುಂಬ ಹತ್ರ ಆಗಿರೋಂಥ ಜಾಗ, ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ. ಓಕೆ, ಇಲ್ಲಿಗೆ ಬಂದಿದ್ದೀವಿ. ಅಡಿಗೆ ಸಂಗೆ ನಮ್ಮಮ್ಮ ಇದ್ರ ಒಳಗಡೆ ಹೋಗೋಣ ಬನ್ನಿ. ಇಟ್ಸ್ ಸೋ ಕ್ಯೂಟ್. ನಾನು ಬರೀ ಹಿಂಗೆ ಇದೆ ಅಂದ್ಕೊಂಡಿದ್ದೆ, ಒಳಗಡೆನೂ ಹೋಗ್ಬೋದು ಅಂತ ಗೊತ್ತೇ ಇರಲಿಲ್ಲ. ಓಕೆ, ಟಿಕೆಟಾ? ಇಟ್ಸ್ ಸೋ ನೈಸ್. ಸಂದ ಚೆನ್ನಾಗಿದೆ ಗೈಸ್, ತೋರಿಸ್ತೀನಿ ಹಿಂಗೆ ಹಿಂಗಿದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಎಲ್ಲ ತುಂಬ ಚೆನ್ನಾಗೈತೆ. ಮ್ಯೂಸಿಯಂ ಅದು. ಓಕೆ, ಇವಳೆಲ್ಲ ಎಷ್ಟು ಗ್ರೀನ್ರಿ ಇದೆ. ಗ್ರೀನ್ರಿ ಸಿಕ್ಕಾಪಟ್ಟೆ ಇಷ್ಟ ಗೈಸ್, ಚೆನ್ನಾಗಿದೆ. ಕೆಳಗಡೆ ಡೌನ್. ನೀವು ಹೋಗ್ಬಿಟ್ಟು ಬನ್ನಿ. ಬನ್ನಿ ಅಮ್ಮ, ನಿಧಾನಕ್ಕೆ ಹೋಗೋಣ ಬನ್ನಿ. ಅವನು ಗೈಸ್ ಎಷ್ಟು ಸೈಲೆಂಟಾಗಿ ಪ್ರಶಾಂತವಾಗಿದೆ ಜಾಗ, ಎಷ್ಟು ಪೀಸ್ಫುಲ್. ದಿಸ್ ಇಸ್ ಸೋ ಕ್ಯೂಟ್. ಅದು ನೋಡಿದ್ರೆ ಅನನ್ಯ ಮತ್ತು ನಾನು ಅಂತ ಅನ್ಸುತ್ತೆ. ನನ್ನ ತಮ್ಮ ಇಲ್ಲೆಲ್ಲೋ ನನ್ನ ತಮ್ಮನ ತೋರಿಸ್ತೀನಿ ತಡೀರಿ ಗೈಸ್. ಇಲ್ಲಿ ಇದು ನನ್ನ ತಮ್ಮ, ನಾನು ಹಿಂಗೆ ಆಡೋದು. ಆಟ ಆಡೋಕ್ಕೂ ಇದೆ. ಆಟ ಆಡೋಕ್ಕೂ ಇದೆ ಇಲ್ಲಿ, ಚೆನ್ನಾಗಿದೆ. ಎಂಜಾಯ್ ಮಾಡೋ ಅಂಥವ್ರಿಗೆ ಸಕ್ಕತ್ತಾಗಿದೆ ನೋಡಿ. ಟೈಮ್ ಇರಬೇಕು ಒಟ್ಟು. ಮಕ್ಳುಗಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಗೊತ್ತಾ, ದೊಡ್ಡವರು ಎಂಜಾಯ್ ಮಾಡ್ತಿದ್ದಾರೆ. ಬಟ್ ನಮಗೆ ಅಷ್ಟೆಲ್ಲ ಟೈಮ್ ಇಲ್ಲ ಗೈಸ್. ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಆಲ್ರೆಡಿ 5 o'clock ಆಗಿದೆ. ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲೇ 4 ಆಗಿತ್ತು. ಆಲ್ರೆಡಿ ಲೇಟ್ ಆಯಿತು ಊಟ ಮಾಡಿದ್ದು ಕೂಡ. ನಾವು ಮನೆಯಿಂದ ಹೊರಟಾಗಲೇ ಆಲ್ಮೋಸ್ಟ್ 1 o'clock ಮನೆ ಬಿಟ್ಟಾಗ ಬಂದು ನಾವು ಸ್ವಲ್ಪ ಬೇರೆ ಕೆಲಸ ಆಯಿತು ಮುಗಿಸ್ಕೊಂಡು ಈ ಕೆಲ್ಸಕ್ಕೆ ಬಂದಿರೋದು. ಇದು ನೋಡಿದ್ರೆ ಎಕ್ಸಾಕ್ಟ್ಲಿ ಅನನ್ಯ ಮತ್ತು ಋತು ಥರನೇ ಕಾಣಿಸುತ್ತಲ್ಲ, ಹಂಗೆ ಆಡೋದು ಅವರು, ಹಂಗೆ ಆಡೋದು. ಅವನಂತೂ ಫುಲ್ ತರಲೆ ಗೈಸ್, ನೀವೇ ನೋಡಿದ್ದೀರಲ್ಲ ಎಷ್ಟು ತರಲೆ ಅಂತ. ಇದೆಲ್ಲ ಸೋ ಕ್ಯೂಟ್ ಅನಿಸುತ್ತೆ, ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಫ್ರಮ್ ಹಿಯರ್. ಇಟ್ಸ್ ವೆರಿ ನೈಸ್ ಗೈಸ್. ಇಲ್ಲಿ ಸ್ಟೂಡೆಂಟ್ಸ್ ನೋಡಿ, ಮೇ ಬಿ ಸ್ಕೂಲ್ ಬಿಡ್ತಂತ ಅನ್ಸುತ್ತೆ. ಅಷ್ಟು ಲೈನಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಗೊತ್ತಾ. ಟ್ರೈನ್ ಹೋಗ್ಲಿ ಅಂತ ವೆಯ್ಟ್ ಫೈನಲಿ ಹೋಯ್ತು. ನುಗ್ಗುತ್ತವ್ರೆ ಫುಲ್ಲು.
ಶೋ ಹಾಂ ನೀನು ವಾಕ್ ಮಾಡ್ತೀಯಲ್ಲ ಹಾಂ ಅಷ್ಟು ಫಾಸ್ಟಾಗಿ ಹೋಗ್ತೀರ ಅಷ್ಟು ನಿಧಾನಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. We reached our destination. ಇಲ್ಲಿ ಹಾರ್ಸ್ ಕೂತ್ಕೊಂಡು ಹೋಗ್ಬೋದು. ಜನ ಇದ್ದಾರೆ, ಪರವಾಗಿಲ್ಲ, ಬಟ್ ತುಂಬ ರಶ್ ಎಲ್ಲ ಏನಿಲ್ಲ. ನೋಡ್ಕೊಳ್ಳಿ. ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲೋಗೋದು? ಈ ಮಠದ್ದು ಗೋಶಾಲೆ ಇದೆ ನೋಡಿ, ಇಲ್ಲಿ ಹಸುಗಳು. ದರ್ಶನಕ್ಕೆಲ್ಲ ಹೋಗ್ಬೇಕಂತ ಅವ್ರು ಹೋಗ್ತಿದ್ದಾರೆ, ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಸ್ವಲ್ಪ ಕಂಪ್ಲೀಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈವನ್ ಇಲ್ಲಿ ಇರೋಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಬಂದಿರ್ತಾನೋ ಏನೋ ಗೊತ್ತಿಲ್ಲ, ಬಟ್ ಕೂರಕ್ಕಾಗಲಿ ಎಲ್ಲದಕ್ಕೂ ಜಾಗ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಗೋಯಿಂಗ್ ಇನ್ಸೈಡ್. ಕ್ಯೂ ಇದೆ ಗೈ ಸ್ವಲ್ಪ. ನಿಮ್ಗೆ ಏನಾದರೂ ಟೈಮಿಂಗ್ ಬೇಕಾದರೆ ನೋಡ್ಕೊಳ್ಳಿ. ಎಂಟ್ರಿ ಟಿಕೆಟ್ಸ್. ಇಸ್ ಫೋಟೋಗ್ರಫಿ ಪ್ರೊಹಿಬಿಟೆಡ್. ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಆಲ್ರೆಡಿ 7 o'clock ಆಗಕ್ಕೆ ಬಂದಿದೆ, 6:54. ಒಳಗಡೆ ಏನೂ ರಶ್ ಏನೂ ಇರಲಿಲ್ಲ. ಶನೇಶ್ವರ ದರ್ಶನ ಫಸ್ಟು, ಅದಾದಮೇಲೆ ಪಂಚಮುಖಿ ದೇವ್ರದ್ದು ದರ್ಶನ. ಅಲ್ಲಿ ಶನೇಶ್ವರ ಇರೋ ಹತ್ರ ಮಕ್ಳುಗಳಿರೋರು ಹುಷಾರಿಲ್ದವ್ರಿಗೆ ಡೈರೆಕ್ಟ್ ಬಿಟ್ಟರು ಪಾಪ. ಬಟ್ ನಾವೆಲ್ಲ ಕ್ಯೂ ಅಲ್ಲೇ ಹೋಗಿದ್ದು. ಅದಾದಮೇಲೆ ಇಲ್ಲಿ ಏನು ರಶ್ ಏನಿರಲಿಲ್ಲ, ಮುಗಿಸ್ಕೊಂಡು ಬಂದ್ವಿ. ಇವಾಗ ಲೀವಿಂಗ್ ದಿಸ್ ಪ್ಲೇಸ್. ಇವಾಗ ಇಲ್ಲಿ ಕಾಫಿಗೆ ಅಂತ ಬ್ರೇಕ್ ಕೊಟ್ಟಿದ್ದೀವಿ. ಸಪ್ಪೋಜಿ ಅಮ್ಮ ಅಲ್ಲೇ ಇದ್ದಾರೆ ಕಾರಲ್ಲಿ, ಅವ್ರಿಗೆ ಟೀ ಪಾರ್ಸಲ್ ತೊಗೊಂಡು ಹೋಗ್ತೀವಿ. ಪ್ರದೀಪ್ ಕಾಫಿ ಇಲ್ಲೇ ಕುಡಿತಾರೆ, ನಾನು ವಾಟರ್ ಮಿಲನ್ ಜ್ಯೂಸ್ ತೊಗೊಂಡಿದ್ದೀನಿ. ನಂಗೆ ಕಾಫಿ ಟೀ ಎಲ್ಲ ಏನೂ ಕುಡಿಬೇಕಂತ ಅನ್ನಿಸ್ತಿಲ್ಲ, ಫುಲ್ಲು ತರ್ಸ್ಟಿ ಆಗಿಬಿಟ್ಟಿದೆ ಬಾಯಾರಿಕೆ ಆಗಿ. ಅದಕ್ಕೆ ನಾನು ಜ್ಯೂಸ್ ತೊಗೊಂಡೆ. ನಾನು ಜ್ಯೂಸ್ ಕೊಟ್ಟು ನೆಕ್ಸ್ಟ್ ಮನೆಗೆ ಹೋಗೋದೆ. ಹಿಯರ್ ಈಸ್ ಮೈ ಜ್ಯೂಸ್, ಹಿಯರ್ ಈಸ್ ಮೈ ಬಾಯ್ ಕಂದ. ಹಲೋ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಐ ಗೆಸ್ ಇಟ್ಸ್ ಆಲ್ರೆಡಿ 9 o'clock or 9:30 ಆ ಥರನೇ ಜಾಸ್ತಿನೇ ಆಗಿದೆ. ನಮಗೆ ಏನಂತಂದರೆ ಇನ್ನೊಂದು ಪ್ಲ್ಯಾನ್ ಇದ್ದಿದ್ದು, ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ. ಅದು ಅಮ್ಮೊಂದು ಪ್ಲ್ಯಾನ್ ಇದ್ದಿದ್ದು. ನಾನು ಆಲ್ರೆಡಿ ಎಷ್ಟೊಂದು ಸತಿ ನೋಡಿದ್ದೀನಿ, ಬಟ್ ಅಮ್ಮ ಹೇಳಿದ್ರಿಂದ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಆಮೇಲೆ ಟೈಮ್ ಆಗಿಲ್ಲ. ಅಮ್ಮ ಇನ್ನೊಂದು ಸತಿ ಯಾವಾಗಾದರೂ ಅದಕ್ಕೆ ಅಂತಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗಂತ ಹೇಳಿದ್ರು. ಟೈಮ್ ಕೂಡ ಇರಲಿಲ್ಲ ಅಲ್ಲ. ಮುಗಿಸ್ಕೊಂಡು ಬಂದ್ವಿ. ನಾವು ಪಂಚಮುಖಿ ಟೆಂಪಲ್ ಹತ್ರ ಬಿಟ್ಟಾಗಲೇ 7 o'clock ಆಗಿತ್ತು. ಆದ್ದರಿಂದ ನಾವು ಕಾಫಿ ಬ್ರೇಕ್ ಕೊಟ್ಟಾಗ ಐ ಗೆಸ್ ನಾವು ಕಾಫಿ ಟೀ ಕುಡಿದಾಗ, ನಾನು ಜ್ಯೂಸ್ ಕೊಡ್ತವಲ್ಲ, ಸ್ಟಾಪ್ ಕೊಟ್ಟಾಗಲೇ 8 o'clock ಆಗಿತ್ತು. ಮುಗಿಸ್ಕೊಂಡು ಬಂದ್ವಿ. ತುಂಬ ಪಾಸಿಟಿವಿಟಿ, ತುಂಬ ಮನಸ್ಸಿಗೆ ಸಮಾಧಾನ, ಖುಷಿ. ನನಗಷ್ಟೇ ಅಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಬೇರೆಯವ್ರಿಗೂ ಅಷ್ಟೇ, ನಾನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋಗಿರೋರಿಗೂ ಅಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ನಾವು ಯಾವತ್ತು ನಮ್ಮ ಒಳ್ಳೆ ಮನಸ್ಸಿಂದ ಕೇಳ್ಕೊತೀವೋ
ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿರೋರ್ಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಸಂಪೂರ್ಣವಾದ ನಂಬಿಕೆ ನನಗಂತೂ ಇದೆ. ಐ ಬಿಲೀವ್ ಇನ್ ಕರ್ಮ. ನಾವು ಏನೇ ಮಾಡಿದ್ರೂ ರಿಟರ್ನ್ ಅದು ಬಂದೇ ಬರುತ್ತೆ ಅನ್ನೋದನ್ನು ನಾನು ನಂಬಿದ್ದೀನಿ. ದಟ್ಸ್ ಟ್ರೂ ಆಲ್ಸೋ. ಇನ್ನೊಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ಖಂಡಿತವಾಗ್ಲೂ ಅದು ಒಳ್ಳೇದಾಗೇ ಆಗುತ್ತೆ. ಯಾವತ್ತೂ ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋಕೆ ಹೋಗ್ಬೇಡಿ. ಕೆಟ್ಟದ್ದು ಬಯಸಿದ್ರೆ ಅದು ವಾಪಸ್ ರಿಟರ್ನ್ ನಿಮಗೆ ಬರುತ್ತೆ ಅನ್ನೋದಂತೂ ನಿಜ. ಬಿಕಾಸ್ ನಾನು ಪರ್ಸನಲಿ ನೋಡಿದ್ದೀನಿ ಅದನ್ನು. ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಮಗೆ ಕೆಟ್ಟದ್ದು ಮಾಡಿದ್ರು ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಅಂದ್ಕೊಳ್ಳೋಣ. ಮಿಕ್ಕಿದ್ದನ್ನು ದೇವ್ರು ನೋಡ್ಕೊತಾನೆ ಅಷ್ಟೇ. ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ನಿಮಗೂ ಎಲ್ರಿಗೂ ಒಳ್ಳೇದಾಗಲಿ. ನೀವು ಇಷ್ಟಪಟ್ಟು ಪ್ರತಿಯೊಂದು ಸಿಗಲಿ. ಎಲ್ಲರೂ ಖುಷಿಯಾಗಿ ಎಲ್ಲರೂ ಒಳ್ಳೇದು ಮನಸ್ಸಿಂದ ಒಳ್ಳೇದು ಬಯಸೋಣ ಎಲ್ರಿಗೂ ಅನ್ನೋದನ್ನು ಕೇಳ್ಕೊತೀನಿ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಸಂಪೂರ್ಣವಾದ ನಂಬಿಕೆ ನನಗೆ. ಇವನ್ ದಟ್ಸ್ ಟ್ರೂ ಆಲ್ಸೋ. ಓಕೆ, ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. And thank you for watching. Please do like, share, comment and subscribe.